ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ವಿಜೃಂಭಣೆಯಿಂದ ಜರುಗಿದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಚಾಮರಾಜನಗರ. ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಅಪಾರ ಜನಸ್ತೋಮದ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ರಥೋತ್ಸವದ ಅಂಗವಾಗಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿತು. ನಿತ್ಯಾರಾಧನೆ, ಕಲ್ಯಾಣೋತ್ಸವ, ಪ್ರಸ್ಥಾನ ಮಂಟಪೋತ್ಸವಗಳು, ರಥಾರೋಹಣ, ನಂತರ ಶ್ರೀಮಾನ್ ಮಹಾರಥೋತ್ಸವ ಅಪಾರ ಭಕ್ತರ ಹರ್ಷೋದ್ಗಾರದೊಂದಿಗೆ ಜರುಗಿತು. ಮರ, ಮನೆ, ವಾಹನಗಳ ಮೇಲೆ ಏರಿ ಭಕ್ತರು ರಥೋತ್ಸವವನ್ನು ವೀಕ್ಷಿಸಿ ಕಣ್ತುಂಬಿಕೊಂಡರು. ಸೋಲಿಗರ ಹುಡುಗಿ ಕುಸುಮಾಲೆಯ ಸೌಂದರ್ಯಕ್ಕೆ ಸೋತು ಅವಳನ್ನು ವರಿಸಿ ವಿವಾಹವಾಗುವ ಮೂಲಕ ರಂಗನಾಥ ಸ್ವಾಮಿ ಇಲ್ಲಿನ ಬುಡಕಟ್ಟು ಜನರ ಆರಾಧ್ಯ ದೈವವಾಗಿ ರೂಪುಗೊಂಡಿದ್ದು, ಇಂದಿಗೂ ಗಿರಿಜನರು ದೇವರನ್ನು ಭಾವ ಎಂದೇ ಕರೆಯುತ್ತಾರೆ ಎಂಬುದು ಪ್ರತೀತಿ. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ. ಕೆರೆ ಒತ್ತುವರಿ ತೆರವಿಗೆ ತಹಶೀಲ್ದಾರ್ ಆದೇಶ. ಕೆರೆ ವಿಸ್ತರಣೆ ಅಳತೆಗೆ ಮುಂದಾದ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳು. ನಂಜನಗೂಡು ತಾಲೂಕಿನ ಮಕ್ಕನಾಪುರ ಗ್ರಾಮದಲ್ಲಿ ಸುಮಾರು 1988ನೇ ಸಾಲಿನಿಂದಲೂ ಕೆರೆ ಕಟ್ಟೆಗಳು ಅಭಿವೃದ್ಧಿ ಕಾಣದೆ ಜಾನುವಾರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿತ್ತು. ಇತ್ತೀಚೆಗೆ ಗ್ರಾಮದ ಯುವಕರು ಹಾಗೂ ಸಾರ್ವಜನಿಕರು ಮಳೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಒಂದು ಕಡೆ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದ ಕಾರಣ, ಮಳೆಗಾಲದಲ್ಲಿ ಕೆರೆ ಕಟ್ಟೆಗಳು ನೀರು ನಿಲ್ಲದ ಕಾರಣ ಅಂತಹ ಕೆರೆ ಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲು ತಾಲೂಕು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಅರ್ಜಿ ನೀಡಲಾಗಿತ್ತು. ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ಅವರು ಅರ್ಜಿ ಪರಿಶೀಲಿಸಿ ಜರೂರು ಅಳತೆ ಮಾಡಿ ವರದಿ ನೀಡಲು ಆದೇಶ ಮಾಡಿರುತ್ತಾರೆ. ಆದ ಕಾರಣ ಇಂದು ಮಕ್ಕನಾಪುರ ಗ್ರಾಮಕ್ಕೆ ಭೇಟಿ ನೀಡಿ 4 ಕೆರೆಗಳನ್ನು ಇಳಿತಲ್ ಕಟ್ಟೆ ಹಾಗೂ ಹೊಸಕೆರೆ ಕಟ್ಟೆ ವಿಸ್ತೀರ್ಣವನ್ನು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸ್ಥಳದಂತೆ ಅಳತೆ ಮಾಡಲಾಯಿತು. ಕೆರೆ ಒತ್ತುವರಿ ಮಾಡಿಕೊಂಡಿರುವ ಜಮೀನಿನ ಮಾಲೀಕರು ಕೆರೆ ವಿಸ್ತೀರ್ಣ ಎಷ್ಟು ಅಳತೆ ಇದೆ ಮುಂದಿನ ದಿನಗಳಲ್ಲಿ ಅಳತೆ ಮಾಡಿ ಬಿಡಿಸಲು ನಿರ್ಧರಿಸುತ್ತಾರೆ. ಗ್ರಾಮದ ಹಿದಿಯಮ್ಮನ ಕಟ್ಟೆಯನ್ನು ವೀಕ್ಷಣೆ ಮಾಡಿ ತದನಂತರ ವೀಕ್ಷಣೆ ಅಳತೆ ಮಾಡಿ ದಾಖಲಿಸಲಾಗುತ್ತದೆ. ಕೆಲವು ಕಟ್ಟೆಯ ಬಳಿ ಹೋಗಿ ಅಧಿಕಾರಿಗಳು ವೀಕ್ಷಣೆ ಮಾಡಿರುತ್ತಾರೆ. ಕೆರೆ ಅಭಿವೃದ್ಧಿಗೆ ಮುಂದಾದ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕರು ತುಂಬು ಹೃದಯದಿಂದ ಧನ್ಯವಾದ ಅರ್ಪಿಸಿದ್ದಾರೆ. ಸ್ಥಳದಲ್ಲಿ ಕಂದಾಯ ಇಲಾಖೆ ಅಧಿಕಾರಿ ಹರೀಶ್, ಭೂಮಾಪನ ಅಧಿಕಾರಿಗಳಾದ ಮಂಟಿಲಿಂಗಯ್ಯ, ಕೆಂಪಣ್ಣ, ಗುರುಸ್ವಾಮಿ, ದಲಿತ ಸಂಘರ್ಷ ಸಮಿತಿ ಉಪವಿಭಾಗೀಯ ಸಂಚಾಲಕರಾದ ಶಂಕರಾಪುರ ಮಂಜು, ಕೃಷ್ಣಮೂರ್ತಿ, ಸುರೇಶ್, ಹೋಳಿಯಪ್ಪ, ರಂಗಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಯಜಮಾನ ಗೋವಿಂದರಾಜು, ದೇವರಾಜು ಇತರರು ಹಾಜರಿದ್ದರು. ವರದಿ ಜಯಶಂಕರ್, NKS TV4 ನಂಜನಗೂಡು. ನಂಜನಗೂಡು ತಾಲೂಕಿಗೆ ಸೇರಿದ ಮಾಕನ್ಪುರ ಗ್ರಾಮದಲ್ಲಿ ಸುಮಾರು 4 ಕೆರೆಗಳಿರ್ತವೆ. ಆ ಕೆರೆಗಳ ಸಂಬಂಧಪಟ್ಟ ಸರ್ವೆ ನಂಬರ್ 2, ಸರ್ವೆ ನಂಬರ್ 35, ಸರ್ವೆ ನಂಬರ್ 67ರಲ್ಲಿ ಸುಮಾರು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅದನ್ನು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಯಾರು ಅಕ್ರಮವಾಗಿ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತವ್ರನ್ನ ತೆರವುಗೊಳಿಸಬೇಕಂತಂದ್ರೆ ನಂಜನಗೂಡು ತಹಶೀಲ್ದಾರ್ ಅವರಿಗೆ ಗ್ರಾಮಸ್ಥರು ಅರ್ಜಿ ಕೊಟ್ಟಿರ್ತಾರೆ. ತಹಶೀಲ್ದಾರ್ ಅವರು ಅದನ್ನ ಗಮನ ತಕ್ಕೊಂಡು ಸಂಬಂಧಪಟ್ಟ ಸರ್ವೆ ಇಲಾಖೆಗೆ ಯಾರು ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ತೆರವುಗೊಳಿಸಬೇಕು ಅಂತ ಹೇಳಿ ಒಂದು ಆದೇಶ ಹೊರಡಿಸಿರ್ತಾರೆ. ಆ ಆದೇಶದ ನಂತರ ಆ ಸರ್ವೆ ಇಲಾಖೆಯವರು ಅದನ್ನ ಸರ್ವೆ ಮಾಡಿ ಮತ್ತೆ ಅಧ್ವಸ್ತ್ ಮಾಡಿ ಅದನ್ನು ಗುರುತಿಸ್ಕೊಳ್ಬೇಕಾಗುತ್ತೆ. ಅಲ್ಲಿ ಸಂಪೂರ್ಣವಾಗಿ ಅವರು ವಿಳಂಬ ಮಾಡುತ್ತಾರೆ. ಇದು ಯಾಕೆ ಇನ್ನೂ ಕೆಲಸಗಳಾಗಿಲ್ಲ ಅಂತ ಹೇಳಿ ನಮ್ಮ ಮಾಕನ್ಪುರ ಗ್ರಾಮಸ್ಥರ ದಲಿತ ಸಂಘರ್ಷ ಸಮಿತಿ ಗಮನಕ್ಕೆ ತಂದ ನಂತರ ನಾವು ಅವರೆಲ್ಲ ಕರ್ಕೊಂಡು ಹೋಗಿ ಮತ್ತೆ ನಮ್ಮ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಒಟ್ಟಾಗಿ ಹೋಗಿ ತಹಶೀಲ್ದಾರ್ ಅವ್ರನ್ನ ಭೇಟಿ ಮಾಡಿ ನಾವು ಇಷ್ಟೋ ದಿನ ಆದರೂ ಕೂಡ ಇದು ಕೆಲಸ ವಿಳಂಬ ಆಗ್ತಿದೆ, ಯಾಕೆ ವಿಳಂಬ ಆಗ್ತದೆ, ಕಾರಣ ಏನು ಅಂತ ಗೊತ್ತಿಲ್ಲ. ನೀವು ಸಂಬಂಧಪಟ್ಟ ಇಲಾಖೆಯವರ ಸರ್ವೆ ಇಲಾಖೆಯವರ ಗಮನ ತಕ್ಕ ಬಂದು ಆದಷ್ಟು ಬೇಗ ಅದನ್ನ ಸರ್ವೆ ಮಾಡಿ ಅಧ್ವಸ್ತ್ ಮಾಡಿ ಯಾರು ಅಕ್ರಮವಾಗಿ ಅದನ್ನ ಒತ್ತುವರಿ ಮಾಡೋದನ್ನ ತಿರುಗಿಸ್ಬೇಕು ಅಂತೇಳಿ ನಾವು ತಹಶೀಲ್ದಾರ್ ಗಮನ ತಂದ ನಂತರ ಅಲ್ಲೇ ಅರ್ಧ ಗಂಟೆ ಒಳಗಡೆ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರೆಸಿ ನಾಳೆನೆ ಹೋಗಿ ಅದನ್ನ ಯಾರು ಅಕ್ರಮವಾಗಿ ಕೆರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದೆಲ್ಲ ಸಂಪೂರ್ಣ ಬಿಡಿಸ್ಕೊಡ್ಬೇಕು ಅಂತ ಒಂದು ಆದೇಶ ಮಾಡ್ತಾರೆ. ನಂತರ ಸಂಬಂಧಪಟ್ಟ ಇಲಾಖೆಯವರು, ರೆವಿನ್ಯೂ ಇಲಾಖೆಯವರು ಮತ್ತೆ
ಸರ್ವೆ ಇಲಾಖೆ ಸಂಬಂಧಪಟ್ಟವರು ಮಂಟಲಿಂಗನವರು ಮತ್ತೆ ಕೆಂಪಣ್ಣವರು ಅಂತ ಬಂದು ಮತ್ತೆ ಜೊತೆಗೆ ರೆವಿನ್ಯೂ ಇಲಾಖೆಯಲ್ಲಿ ಇರ್ತಕ್ಕಂಥ RI ಮತ್ತೆ VA ಅವರು ಕೂಡ ಬಂದು ಅದನ್ನ ಸ್ಥಳ ತನಿಖೆ ಎಲ್ಲ ಮಾಡಿ ಕೆರೆನೆಲ್ಲ ಸರ್ವೆ ಮಾಡಿ ಒತ್ತುವರಿ ಆಗಿರೋದೆಲ್ಲರೂ ಅದನ್ನೆಲ್ಲ ಇದು ಮಾಡಿ ಅದನ್ನೆಲ್ಲವೇ ಅರ್ಥ ಮಾಡಿ ಅಂದ್ರೆ ಬಿಡಿಸ್ಕೊಳ್ತಾರೆ. ನಂತರ ಇನ್ನೂ ಸುಮಾರು 2-3 ಕೆರೆಗಳು ಬಾಕಿ ಉಳಿದಿದೆ, ಅದನ್ನು ಕೂಡ ಸ್ಥಳ ತನಿಖೆ ಮಾಡಿ ನಾವು ಮುಂದಿನ ವಾರದೊಳಗಡೆ ಅದನ್ನು ಕೂಡ ತಿರುಗುಗೊಳಿಸ್ತೀವಿ ಅಂತ ಹೇಳಿದ್ರೆ, ನಂತರ ಅದೇ ಗ್ರಾಮದಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಯಾವುದೇ ಸ್ಮಶಾನ ಇರೋದಿಲ್ಲ. ಅಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಒಂದು ಸ್ಮಶಾನ ಇದ್ರೂ ಕೂಡ ಯಾವುದೇ ಸ್ಕೆಚ್ಚು ಮತ್ತೆ ಯಾವುದೇ ಕಂಡುಬಂದಿರಲಿಲ್ಲ. ಅದನ್ನು ಕೂಡ ಸಂಬಂಧಪಟ್ಟ ಇಲಾಖೆಯವರಿಗೆ ತಾಸರ ಗಮನ ತಗೊಂಡಿದ್ದೀವಿ. ಆದಷ್ಟು ಬೇಗ ಅದನ್ನು ಕೂಡ ನಾವು ಪತ್ತೆ ಮಾಡಿ ನಿಮಗೆ ಶವ ಸಂಸ್ಕಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ತಹಶೀಲ್ದಾರ್ ಅವರು ಹೇಳಿದ್ದಾರೆ. ಹಾಗಾಗಿ ನಾವು ಏನು ಇವತ್ತು ನಂಜನಗೂಡು ತಾಲೂಕು ದಲಿತ ಸಂಘರ್ಷ ಸಮಿತಿಯವರು ಈ ಗ್ರಾಮಕ್ಕೆ ಮತ್ತು ಶವ ಸಂಸ್ಕಾರ ಮಾಡೋದಕ್ಕೆ ಮತ್ತೆ ಕೆರೆ ಒತ್ತುವರಿ ತಿರುಗುಗೊಳಿಸಬೇಕು ಅಂತ ಹೇಳಿದೀವಿ. ಅದನ್ನ ತಿರುವು ಮಾಡ್ತಾ ಇದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಸ್ಮಶಾನ ಮತ್ತು ಇನ್ನು ಬಾಕಿ ಇರ್ತಕ್ಕಂಥ ಪ್ರತಿಯೊಂದು ಕೆರೆಗಳಲ್ಲಿ ಒತ್ತುವರಿ ತಿರುಗುಗೊಳಿಸಬೇಕು ಅಂತ ಈ ಮೂಲಕ ನಾವು ದಲಿತ ಸಂಘರ್ಷ ಸಮಿತಿ ನಾವು ತಹಶೀಲ್ದಾರ್ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮಂಜು ಶಂಕರ್ಪುರ, ದಲಿತ ಸಂಘರ್ಷ ಸಮಿತಿ, ಮೈಸೂರು ಉಪವಿಭಾಗೀಯ ಸಂಚಾಲಕ. ಚಳ್ಳಕೆರೆ, ಹಿರಿಯೂರು ಮತ್ತು ಮೊಳಕಾಲ್ಮೂರು ತಾಲೂಕು ವ್ಯಾಪ್ತಿಯ ಫಲಾನುಭವಿಗಳಿಗೆ ಶಿವಮೊಗ್ಗ ಹಾಲು ಒಕ್ಕೂಟದ ಕಲ್ಯಾಣ ಟ್ರಸ್ಟ್ ವತಿಯಿಂದ ಪರಿಹಾರದ ಚೆಕ್ಗಳ ವಿತರಣಾ ಕಾರ್ಯಕ್ರಮವನ್ನು ಒಕ್ಕೂಟದ ನಿರ್ದೇಶಕರಾದ ಶ್ರೀಯುತ BC ಸಂಜೀವ್ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮೇಲ್ಕಂಡ 3 ತಾಲೂಕಿನಲ್ಲಿ ಮರಣ ಹೊಂದಿರುವ ರಾಸುಗಳ ಮಾಲೀಕರಿಗೆ ಮತ್ತು ಸದಸ್ಯರಿಗೆ ಹಾಲು ಉತ್ಪಾದಕರ ವಾರಸುದಾರರಿಗೆ ಒಟ್ಟು 5.40 ಲಕ್ಷ ರುಗಳ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ BC ಸಂಜೀವ್ ಮೂರ್ತಿರವರು ಒಕ್ಕೂಟದಿಂದ ದೊರೆಯುವ ವಿವಿಧ ರೀತಿಯ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಮತ್ತು ಪರಿಹಾರದ ಮೊತ್ತವನ್ನು ಹೈನುಗಾರಿಕೆಯಲ್ಲಿಯೇ ತೊಡಗಿಸಿಕೊಳ್ಳಲು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಭಾಗದ ವಿಭಾಗಾಧಿಕಾರಿಗಳಾದ ಎಂ ಪುಟ್ಟರಾಜು, ಮಾರ್ಗ ವಿಸ್ತರಣಾಧಿಕಾರಿ ನಯಾಜ್ ಬೇಗ್ ಎಸ್, ಉಪ ಕಚೇರಿಯ ಸಿಬ್ಬಂದಿ ವರ್ಗದವರು ಹಾಗೂ ಫಲಾನುಭವಿಗಳು ಸೇರಿದಂತೆ ಅನೇಕರು ಇದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಇವತ್ತು ಏನು ನಮ್ಮ ಕಲ್ಯಾಣ ಟ್ರಸ್ಟ್ ಮೂಲಕ ಫಲಾನುಭವಿಗಳಿಗೆ ಏನು ಅನುಕೂಲತೆ ಬಗ್ಗೆ ಈಗಾಗಲೇ ತಿಳಿಸಿರ್ತಕ್ಕಂಥ ನಮ್ಮ ವಿಭಾಗಾಧಿಕಾರಿಗಳು ಮತ್ತು ವಿಸ್ತರಣೆ ನಯಾಜ್ ಅವರೇ ಪತ್ರಕರ್ತರೆ ಬಂದಿರ್ತಕ್ಕಂಥ ಎಲ್ಲ ಕಾರ್ಯದರ್ಶಿಗಳು, ಫಲಾನುಭವಿಗಳು, ಸಿಬ್ಬಂದಿಗಳು, ಈಗ ಇವತ್ತು ನಾವು ಅಲ್ಲೇ ಕೊಡ್ಬೋದಾಗಿತ್ತು, ಕಾರ್ಯದರ್ಶಿಗಳು ಮಾಡ್ಬೋದಾಗಿತ್ತು. ಯಾಕಂದ್ರೆ ಇವತ್ತು ನಮ್ಮ ಉಪರಾಷ್ಟ್ರ ಹೇಳಿದಂಗೆ ಇಷ್ಟೆಲ್ಲ ಸೌಕರ್ಯಗಳು ಇದ್ದಾವೆ. ನಮ್ಮ ಒಕ್ಕೂಟದಿಂದ ಏನೇನು ಸೌಕರ್ಯಗಳಿದ್ದಾವೆ. ಆಮೇಲೆ ವಿಮೆ ಹಸುಗಳಿಗೆ ನಿಜವಾಗ್ಲೂ ಇವತ್ತು 60,000 ವಿಮೆಗಳು ಕೆಲವು ಬರಂತಿದೆ. ಸುಮಾರು ನಾನು 15-20 ದಿವಸದಿಂದ ಸುಮಾರು 3 ದಿನದ ಮೇಲೆ ಕ್ಲೈಮ್ಗಳನ್ನ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೀವಿ. ಅದನ್ನು ಅವಸರ ಮಾಡಿಸಿ ಆಮೇಲೆ ಏನು ಇವತ್ತು ಗ್ಯಾಪ್ ಪೀರಿಯಡ್ ಇರುತ್ತೆ ಇನ್ಸೂರೆನ್ಸ್ ಮಾಡೋದಕ್ಕೆ ಆ ಟೈಮ್ನಲ್ಲಿ ಏನಾದರೂ ಹಸುಗಳು ಸತ್ಯ ಇವತ್ತೇನು ಕೊಡ್ತಾ ಇದ್ದೀವಿ 20,000 ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ. ಮತ್ತೆ ಅದು ಹಾಲಾಗ್ತಕ್ಕಂಥ ಯಾರಾದರೂ ಫಲಾನುಭವಿಗಳು ತೀರೋದ್ರೆ ಅವ್ರ ಕುಟುಂಬಕ್ಕೆ ವಯಸ್ಸಿನ ಆಧಾರದ ಮೇಲೆ 40,000 ಕೆಲವರು ಸಿಕ್ಕಿದೆ, ಕೆಲವರು 1 ಲಕ್ಷ ರೂಪಾಯಿ ಸಿಕ್ಕಿದೆ. ಮುಂದಿನ ದಿನದಲ್ಲಿ ಜಾಸ್ತಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ನೀವು ಕಟ್ಟಕ್ಕಂಥ ಒಂದು ಏನು ಇನ್ಸೂರೆನ್ಸ್ ಅಮೌಂಟ್ 150 ರೂಪಾಯಿ ವರ್ಷಕ್ಕೆ ಮಾತ್ರ 6 ಉತ್ಪಾದಕರಿಗೆ ನಾವು ಏನು ಕಲೆಕ್ಟ್ ಮಾಡ್ತೀವಿ. ಅದರಲ್ಲಿ ಇಷ್ಟೆಲ್ಲ ಒಂದು ನಾವು ಕೊಟ್ಟಕ್ಕಂಥ ಕೇವಲ ಸ್ವಲ್ಪ ಭಾಗ ಮಾತ್ರ, ಉಳಿದಿದ್ದೆಲ್ಲ ನಾವು ಒಕ್ಕೂಟದಿಂದ ಅದಕ್ಕೆ ಕಾಯ್ದಿರಿಸಿಕೊಂಡು ಅದನ್ನ ನಾವು ಕಲ್ಯಾಣ ಟ್ರಸ್ಟ್ ಮೂಲಕ ಇಂಥ ಸೌಲಭ್ಯಗಳನ್ನು ನಡೆಸ್ತಾ ಇದ್ದೀವಿ. ಅದಕ್ಕೋಸ್ಕರ ಏನಿವತ್ತು ನಮ್ಮ ಒಕ್ಕೂಟ ನಮ್ಮದು ಸರ್ಕಾರದ ಅಧೀನ ಸಂಸ್ಥೆ ಇದೆ. ಏನೇ ಸೌಕರ್ಯ ಅದ್ರಲ್ಲಿ ಏನೇ ಹೆಚ್ಚೀಕರಣ ಆದರೂ ಏನು ಸರ್ಕಾರನೇ ನಮ್ಮ ಜೊತೆ ಇರುತ್ತೆ. ಆದ್ರೆ ಇವತ್ತು ಪ್ರೈವೇಟ್ ಸಂಸ್ಥೆಗಳು ಅವೇನು ಇವತ್ತೊಂದು ಬೇಸಿಗೆ ಸೀಸನ್ನು ಈ ಸಂದರ್ಭದಲ್ಲಿ ಅವ್ರು ಬೇಕಾದ್ರೆ ಸ್ವಲ್ಪ ಎಲ್ಲ 1-2 ರೂಪಾಯಿ ಜಾಸ್ತಿ ಕೊಡ್ತೀವಿ, ಕಮಿಷನ್ ಜಾಸ್ತಿ ಕೊಡ್ತೀವಿ, ಆಸೆಗಳು ತೋರಿಸ್ಬಿಟ್ಟು ಇದನ್ನ ಮಾಡ್ತಾರೆ. ಆದ್ರೆ ನಾವು 2 ತಿಂಗಳಾದ್ಮೇಲೆ ಮತ್ತೆ ಯಾರು ಖರೀದಿಗೆ ಬರಲ್ಲ. ನಮ್ದು ಹಂಗಲ್ಲ. ನಮ್ಗೆ 4 ಲಕ್ಷ ಲೀಟರ್ ಸೇಲ್ಸ್ ಇದೆ. ನಮ್ಮ ಪ್ರೊಕ್ಯೂರ್ಮೆಂಟ್ 8 ಲಕ್ಷ ಲೀಟರ್ ಬರ್ತಾ ದಿವಸ ಬರ್ತಾ ಇದೆ. 4 ಲಕ್ಷ ಲೀಟರ್ ಹೆಚ್ಚಿಗೆ ಆದ್ರೂ ಸಮೇತ ನಾವು ಬೇರೆ ಬೇರೆ ಡೈರಿ ಕೊಡೋದು ಮತ್ತೆ ಪೌಡರ್ ಕನ್ವರ್ಷನ್ ಮಾಡೋದು ಈ ತರ ನಮ್ದು ಒಂದು ದೊಡ್ಡ ಸಂಸ್ಥೆ. ಆದ್ರೆ ಪ್ರೈವೇಟ್ ನಾವು ಅವ್ರಿಗೆ ಎಷ್ಟು ಒಂದು 500 ಲೀಟರ್ 500 ಲೀಟರ್ ಅಷ್ಟೇ ಅಂತಾರೆ. ಅದೇ 600 ಲೀಟರ್ ಅವ್ರು ತಗೊಳಕ್ಕಾಗಲಿಲ್ಲ. ಅದಕ್ಕೋಸ್ಕರ ಎಲ್ಲ ಸೌಕರ್ಯಗಳು ನಮ್ಮ ಒಕ್ಕೂಟದಿಂದ ಇರುತ್ತೆ. ನಿಮ್ ಜೊತೆ ಯಾವಾಗಲೂ ಇರುತ್ತೆ. ಕೆಲವರು ಏನ್ ಮಾಡ್ತಾರೆ, ಇದನ್ನ ಇನ್ಸೂರೆನ್ಸ್ ಅಷ್ಟು ಮಾಡಿಸ್ಕೊಂತಾರೆ, ಆದ್ಮೇಲೆ ಪ್ರೈವೇಟ್ ಡೈರಿಗಳಿಗೆ ಹಾಕ್ತಾರೆ. ಮುಂದಿನ ದಿನಗಳಲ್ಲಿ
ಏನ್ ನಾವು ಇನ್ಸೂರೆನ್ಸ್ ನಾವು ಡಾಕ್ಟರ್ಗಳಿಗೆಲ್ಲ 9 ತಾರೀಕು ಮೀಟಿಂಗ್ ಯಾರು ಹಸುಗಳಿಗೆ ಇನ್ಸೂರೆನ್ಸ್ ನಮ್ಮಲ್ಲಿ ಹಾಳಾಗ್ತಿದ್ದವ್ರಿಗೆ ಫಲಾನುಭವಿಗಳು ಮಾತ್ರ ಇನ್ಸೂರೆನ್ಸ್ ಮಾಡಿಸ್ಬೇಕು. ಯಾವುದೇ ಕಾರಣಕ್ಕೂ ಹಾಳಾಗ್ತಿದ್ದ ಇನ್ಸೂರೆನ್ಸ್ ಮಾಡಿಸ್ಕೊಂಡು ನೆಕ್ಸ್ಟ್ ಅವರು ಯಾರೋ ಕ್ಲೈಮ್ ಬಂದ್ರು ಅದಕ್ಕೆ ರೆಕಮೆಂಡ್ ಮಾಡಬೇಕು ಇನ್ಸೂರೆನ್ಸ್ ನಾವು ಅವರಿಗೆ ಸ್ವಲ್ಪ ವ್ಯವಸ್ಥೆ ಕೇಳಿದ್ವಿ. ಯಾಕಂದ್ರೆ ನೀವು ಬೆನಿಫಿಟ್ಸ್ ಎಲ್ಲ ತಗೊಂತಾರೆ ಆ ತಗೊಂಡು ಬೇರೆ ಕಡೆ ಆಗ್ತದೆ. ಕೆಲವು ಸೆಕ್ರೆಟರಿ ಎಲ್ಲ ಅಂತ ಹೇಳಿದ್ರೆ ಕೆಲವು ಸೆಕ್ರೆಟರಿ ಸಮೇತ ಪ್ರೈವೇಟ್ ಜೊತೆಗೆ ಒಂದು ಅವ್ರ ಆಸೆ ಆಕಾಂಕ್ಷೆಗಳಿಗೆ ಇದು ಮಾಡ್ಕೊಂಡು ಮಕ್ಕಳಿಗೆ ಒಂದು ಇಂಡೈರೆಕ್ಟ್ ಆಗಿ ತೊಂದರೆನೂ ಮಾಡ್ತಾ ಇದ್ದಾರೆ. ಇವೆಲ್ಲ ಅದು ಸರಿಯಾದ ರೀತಿಯ ಕ್ರಮ ಅಲ್ಲ. ಅದಕ್ಕೋಸ್ಕರ ಇವತ್ತೇನು ಫಲಾನುಭವಿಗಳು ನಮಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಇವತ್ತು 14 ದಿನ ಕೊಟ್ಟಿದ್ದೀವಿ. ಈಗಾಗಲೇ ನಾವು ನಮ್ಮ ಹೊಸ ಆಡಳಿತ ಮಂಡಳಿ ಬಂದು 7 ತಿಂಗಳಾಯ್ತು, 8ನೇ ತಿಂಗಳ ನಡೀತಾ ಇದೆ. ಈಗಾಗಲೇ ಸುಮಾರು 63 ಚೆಕ್ 3 ತಾಲೂಕುಗಳಲ್ಲಿ ಈಗ ಈ ತರ ಎಲ್ಲ ಚೆಕ್ಗಳನ್ನು ಸೇರಿ ಇದುವರೆಗೂ ನಾವು ಕೊಟ್ಟಿದ್ದೀವಿ. ಸುಮಾರು 22 ಲಕ್ಷ ರೂಪಾಯಿ ಹಣವನ್ನು ಇವತ್ತೆಲ್ಲ ಫಲಾನುಭವಿಗಳು ಅವರವರ ಟ್ರೈನಿಂಗ್ ಸರಿಯಾಗಿ ನಾವು ಕೊಟ್ಟಿದ್ದೀವಿ. ಮುಂಚೆ ಯಾವಾಗಲೂ ಬರೋದು ಏನು ಅಂತ ಈಗ ನಾವು ಆದಷ್ಟು ಕ್ಲೈಮ್ಗಳನ್ನ ವಿಸ್ತರಣಾಧಿಕಾರಿಗಳಿಗೆ ಅವ್ರಿಗೂ ಮತ್ತು ಅಧಿಕಾರಿಗಳಿಗೆ ಹೇಳಿ ಅವ್ರಿಗೆ ಕೊಡ್ತೀವಿ. ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಆ ಟೈಮ್ ಕೊಟ್ಟು ಅವ್ರಿಗೆ ಏನಾದ್ರು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಆದಷ್ಟು ಬೇಗನೆ ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಹೆಚ್ಚಿಗೆ ನಮ್ಮ ಹಾಲಿನ ಒಕ್ಕೂಟದ ಜೊತೆಗೆ ಹಾಕೋದ್ರ ಮೂಲಕ ಒಂದು ಒಳ್ಳೆಯ ಸಂಪರ್ಕವನ್ನ ಇಟ್ಕೋಬೇಕು. ಮತ್ತು ಇಂತಹ ಸೌಲಭ್ಯಗಳು ಸಿಗ್ತಕ್ಕಂಥ ಮಾಹಿತಿಯನ್ನು ನೀವು ಹಾಲು ಉತ್ಪಾದಕರಿಗೆ ಮಾಹಿತಿಯನ್ನು ತಿಳಿಸ್ಬೇಕು. ಬಂದಿರ್ತಕ್ಕಂಥ ಕಾರ್ಯದರ್ಶಿಗಳು ಮತ್ತು ಫಲಾನುಭವಿಗಳು ತಿಳಿಸ್ಬೇಕು. ಮತ್ತು ನಾನು ಫಲಾನುಭವಿಗಳಲ್ಲಿ ಮನವಿ, ಯಾಕಂದ್ರೆ ಇವತ್ತು ನಿಮ್ಮ ಹಸು ಸತ್ತೋಗಿದ್ದಕ್ಕೆ ಅದು ಆ ಹಣ ಬಂದಿದೆ ಮತ್ತು ನಿಮ್ಮ ಒಬ್ಬ ರೈತ ಮರಣ ಹೊಂದಿದ್ದಕ್ಕೆ ಆ ಹಣ ಬಂದಿದೆ. ಅದು ಆ ಹಣ ಯಾಕೆ ಬಂದಿದೆ ಅಂತಂದ್ರೆ ಆ ಹಸುವಿಂದ ಬಂದಿದೆ ಮತ್ತು ಆ ಮನುಷ್ಯ ಸತ್ತೋಗಿರೋದಕ್ಕೆ ಬಂದಿದೆ. ಅದು ಯಾವ್ದಕ್ಕೆ ಕಾರಣಪ್ಪ ಅಂತಂದ್ರೆ ಅದು ಹಾಲಿನ ಒಂದು ಉತ್ಪಾದನೆಗೆ ಅವರು ಸಹಕಾರ ಕೊಡ್ತಿರಬೇಕು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈ ಹಣವನ್ನ ಸದುಪಯೋಗ ಪಡಿಸ್ಬೇಕು. ಅಷ್ಟು ಈ ಹಣದ ಮೂಲಕ ಇನ್ನೊಂದು ಸ್ವಲ್ಪ ಹಣ. ಗದಗ ಜಿಲ್ಲೆ ರೋಣ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ರೆಡ್ಡಿ ಮನೆತನದ ಕುಲದೇವತೆ ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ 603ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದರು. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಬಸವರಾಜ್ ದೇವರು ಮುಗಳಕೋಡ, ಶ್ರೀ ಯಲ್ಲಾ ಲಿಂಗೇಶ್ವರ ಶಾಖಾ ಮಠ ಅಬ್ಬಿಗೇರಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಭೀಮರೆಡ್ಡಪ್ಪ ವಿ ರೆಡ್ಡೇರ ಅಧ್ಯಕ್ಷ ವಹಿಸಿದ್ದು, ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಅಂದಪ್ಪ ಗಡಿಗಿ, ಸುರೇಶ್ ಶಿರೋಳ, ಅನ್ನದಾನೇಶ್ವರ ಅರಹುಣಸಿ, ಅನಿಲ್ ತೆಂಗಿನಕೇರಿ, ಜಗದೀಶ್ ಅವರಡ್ಡಿ, ಕುಮಾರ್ ಗಡಗಿ, ಶಿವಾನಂದ ಗಡಗಿ, ಅಶೋಕ ಗಡಗಿ, ಮಲ್ಲಿಕಾರ್ಜುನ್ ರೆಡ್ಡೇರ, ಹನುಮಂತ ಗಡಗಿ, ಉಚ್ಚಪ್ಪ ಗಡಗಿ, ರಾಜೀವ್ ಗಡಗಿ ಸೇರಿದಂತೆ ಇನ್ನು ಅನೇಕ ರೆಡ್ಡಿ ಸಮಾಜದ ಬಂಧುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4 ಗದಗ. ಭಾರತ ಪಾಕ್ ಯುದ್ಧ ಕಾರ್ಮೋಡ ಹಿನ್ನೆಲೆ ಕಟ್ಟೆಚ್ಚರ. ಚಾಮರಾಜನಗರ. ಭಾರತ ಪಾಕ್ ಯುದ್ಧ ಕಾರ್ಮೋಡ ಹಿನ್ನೆಲೆ ನಗರದ ಜನನಿಬಿಡ ಪ್ರದೇಶಗಳಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ತಪಾಸಣೆ ನಡೆಸಿತು. ನಗರದ ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ ಹಾಗೂ ದೇವಸ್ಥಾನಗಳು ಸೇರಿದಂತೆ ಎಲ್ಲೆಡೆ ತೀವ್ರ ತಪಾಸಣೆ ನಡೆಸಿದ ಪೊಲೀಸ್ ಅಧಿಕಾರಿಗಳು. ವರದಿ ಹೊಮ್ಮನಂಜುಂಡನಾಯಕ, NKS TV4 ಚಾಮರಾಜನಗರ. ವಿಜೃಂಭಣೆಯಿಂದ ಜರುಗಿದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಚಾಮರಾಜನಗರ. ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವ ಅಪಾರ ಜನಸ್ತೋಮದ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ರಥೋತ್ಸವದ ಅಂಗವಾಗಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿತು. ನಿತ್ಯಾರಾಧನೆ, ಕಲ್ಯಾಣೋತ್ಸವ, ಪ್ರಸ್ಥಾನ ಮಂಟಪೋತ್ಸವಗಳು, ರಥಾರೋಹಣ, ನಂತರ ಶ್ರೀಮಾನ್ ಮಹಾರಥೋತ್ಸವ ಅಪಾರ ಭಕ್ತರ ಹರ್ಷೋದ್ಗಾರದೊಂದಿಗೆ ಜರುಗಿತು. ಮರ, ಮನೆ, ವಾಹನಗಳ ಮೇಲೆ ಏರಿ ಭಕ್ತರು ರಥೋತ್ಸವವನ್ನು ವೀಕ್ಷಿಸಿ ಕಣ್ತುಂಬಿಕೊಂಡರು. ಸೋಲಿಗರ ಹುಡುಗಿ ಕುಸುಮಾಲೆಯ ಸೌಂದರ್ಯಕ್ಕೆ ಸೋತು ಅವಳನ್ನು ವರಿಸಿ ವಿವಾಹವಾಗುವ ಮೂಲಕ ರಂಗನಾಥ ಸ್ವಾಮಿ ಇಲ್ಲಿನ ಬುಡಕಟ್ಟು ಜನರ ಆರಾಧ್ಯ ದೈವವಾಗಿ ರೂಪುಗೊಂಡಿದ್ದು, ಇಂದಿಗೂ ಗಿರಿಜನರು ದೇವರನ್ನು ಭಾವ ಎಂದೇ ಕರೆಯುತ್ತಾರೆ ಎಂಬುದು ಪ್ರತೀತಿ. ವರದಿ ಹೊಮ್ಮನಂಜುಂಡನಾಯಕ, NKS TV4 ಚಾಮರಾಜನಗರ. ಇದಾಗಿತ್ತು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.